ಸೊ ಗಾಯ್ಸ್, ಹೇಳ್ಬೇಕಂದ್ರೆ ನಾನು ಇಂಟ್ರೋನೇ ಕೊಟ್ಟಿಲ್ಲ. 2 ದಿವಸ ಆಯಿತು ವಿಡಿಯೋ ಮಾಡ್ತಾಯಿದ್ದೀನಿ, ಇಂಟ್ರೋನೇ ಕೊಟ್ಟಿಲ್ಲ. ಸೊ ಹೇಳ್ಬೇಕಂದ್ರೆ ನಾನು SMVTಯಿಂದ ಪಾಟ್ನಾಗೆ ಜರ್ನಿ ಮಾಡಿದ್ದೀನಿ ನಮ್ಮ ಮಿಸ್ಸಸ್ ಅವ್ರ ಮನೆಗೆ. ಸೊ ಈ ಬ್ಲಾಗ್ ಬಂದು ಅದೇ ಇದರಲ್ಲಿರೋದು ಬೇಸಾಗಿರೋದು. ಸೊ ಹೇಳ್ಬೇಕಂದ್ರೆ ಟ್ರೈನಾಗಿ ನಾನು ವೀಡಿಯೋ ಮಾಡಿಲ್ಲ, ಯಾಕಂದ್ರೆ ಆ ಟ್ರೈನ್ ರಶ್ಶು ಏನಂದರೆ ಏನು ಗಬ್ಬು ನಾತ ಬಾ ಹೇಳೋಕ್ಕಾಗ್ದಿರೋಷ್ಟು ಐತೆ ಅದರಲ್ಲಿ. ಸೊ ಇವಾಗ ನಾನು ಅಂದರೆ ಇಲ್ಲಿಂದ ರೋಡಾಗಿ ಬರೋವಾಗ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ ವೀಡಿಯೋಸು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಟ್ರೈನಾಗೂ ಮಾಡಿದ್ದೀನಿ ವೀಡಿಯೋಸು, ಅದು ಚಿಕ್ಕದಾಗಿ ಮಾಡಿದ್ದೀನಿ. ಸೊ ನೋಡೋಣ, ಸಿನಿಮೆಟಿಕ್ಕಾಗಿ ಮಾಡ್ತೀನಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. A few moments later. ನಮಸ್ಕಾರ, ನಾವು ಇಲ್ಲಿ ಬಂದಿದ್ದೀರಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ. ನೋಡ್ಬೋದು ಇವು ಜೇನುಳಗಳು ಹೆಂಗೈತೆ ಅಂತ. ಇಲ್ಲಿ ಎಲ್ಲ ಜಿಲೇಬಿಗಳು. ಇವಾಗ ನಾವು ಬೇರೆದು ಹೇಳಿದ್ದೀರಿ ಮಾಡಿ ಅಂತ. ಇದೊಂದು ನಮ್ಮ ಮಿಸ್ಸಸ್ ಅವ್ರ ತಮ್ಮನಿಗಿದು. ನಾವು ತಿಂತಾಯಿದ್ದೀರಿ, ಹೊಟ್ಟೆ ಹಸಿತೈತೆ, ಏನೋ ಸಿಕ್ಕತ್ತೆ ತಿಂತಾಯಿದ್ದೀರಿ ಇವಾಗ. ನೋಡೋಣ, ಆದರೆ ಜೇನುಳುಗಳು ಹೈಜಿನಿಕ್ಕಾಗಿ ಏನಿಲ್ಲ ಇಲ್ಲಿ. ನೋಡೋಣ ಹೇಗಿರುತ್ತೆ ಟೇಸ್ಟ್. ನಾವು ಹೇಳಿರೋದು ಚೋಲಾ ಭಟೂರ ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಫೇಮಸ್ ಅಂತೆ, ಆದರೆ ಇಲ್ಲಲ್ಲ, ಬೇರೆ ಕಡೆ ಇನ್ನೂ ಸಿಗುತ್ತೆ. ಸೊ ಇವ್ರು ಮಾಡೋ ಪ್ರಿಪರೇಷನ್ ಹಿಂಗಿರುತ್ತೆ. ಸೊ ಮೈದಾ ಹಸಿಟ್ಟು ಈ ಥರ ಶೇಪು ನನಗೆ ಅರ್ಥ ಆಗ್ತಲ್ಲ ಅದು ಏನು ಅಂತ ಹೇಳ್ಬಿಟ್ಟು. ತಿನ್ನಬೇಕು, ತಿಂತಾಯಿದ್ದೀನಿ ಅಷ್ಟೇ, ಹೊಟ್ಟೆ ಹಸಿತೈತೆ. ಈ ಥರ ಎತ್ಕೊಂಡು ಹಾಕಿದ್ರೆ ನಾರ್ಮಲ್ಲೇ ಪೂರಿನೇ ಇದು. ಇರಲಿ, ಬಾರಿಸೋಣ ಇವಾಗ. ಇಲ್ಲಿ ನೋಡ್ಬೋದು ನೀವು, ಮೈದಾ ಹಸಿಟ್ಟಿಂದ ಮಾಡಿರ್ತಕ್ಕಂಥ ಪೂರಿ ತುಂಬ ಸಾಫ್ಟು. ರೆಡಿ ಬೆಟ್ನಾ ಖಾನಾ ತೂಗಿ. ಇನ್ನೊಂದೈತೆ, ಯಾಕೆ ಹಿಂದಿದಾಗ ಮಾತಾಡ್ತಾಯಿದ್ದೀನಿ ಅಂತಂದರೆ, ನಾವಿಬ್ಬರು ಆಗಿದ್ದು ಲವ್ ಮ್ಯಾರೇಜು. ಸೊ ಅವಳು ಬಂದು ನಾರ್ತು, ನಾನು ಸೌತು. ಟ್ರೈ ಮಾಡೋಣ. ಸ್ವಲ್ಪ ಉಪ್ಪಿನಕಾಯಿ ಬೇರೆ ಕೊಟ್ಟವ್ರೆ, ಈರುಳ್ಳಿ ಹಾಕ್ಕೊಂಡ. ಉಪ್ಪಿನಕಾಯಿ ಹೆವಿ ಟೇಸ್ಟ್ ಬರ್ತೈತೆ ಫ್ರೆಂಡ್, ಚೆನ್ನಾಗಿದೆ. ಇನ್ನೊಂದು ಕಡೆ ಸಿಗುತ್ತಂತೆ, ಇಲ್ಲಿಂದ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟರ್ಸ್ ಐತೆ. ಅಲ್ಲಿ ಹೋಗಿದ್ಮೇಲೆ ಮಾಡೋಣ. ಹೋಗ್ತಿರ್ಗಿ ಬಿಸಿ ಬಿಸಿ. ಓಕೆ ಫ್ರೆಂಡ್ಸ್, ತಿಂದ್ಬಿಡಿ, ಮಾಡೋಣ. ಹೊಟ್ಟೆ ಫುಲ್ ಹಸಿತೈತೆ, ಟ್ರೈನಾಗ ಏನು ತಿಂದಿಲ್ಲ ಈ ಥರ ಟೇಸ್ಟಿ ಐಟಮು, ತಿಂದ್ಬಿಟ್ಟು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಹೇಳ್ಬೇಕಂದ್ರೆ ಟೋಟಲ್ 75 ರೂಪೀಸ್ ಅಷ್ಟೇ ಆಗಿದ್ದು. ಎಷ್ಟು ಅಂದರೆ 4 ಇದು ಪೂರಿಗಳು, ಅದ್ರ ಜೊತೆ ಛೋಲಾ ಎಲ್ಲ ಸೇರಿ ಅದೇ ಇಲ್ಲಿ ಅದನ್ನ ಚೋಲಾ ಭಟೂರ ಅಂತಾರಂತೆ. ಸೊ 4 ಚೋಲಾ ಭಟೂರ, ನಮ್ಮ ಮಿಸ್ಸಸ್ 2, ನಾನೇ 2 ತೊಗೊಂಡೆ. ಮತ್ತು ಒಂದು ರೌಂಡಾಗ ರಾಗಿ ಮುದ್ದೆ ಇದ್ದಂಗಿತ್ತು ಅದು, ಅದೆಲ್ಲ ಸೇರಿ 75 ರೂಪಾಯಿ ಆಗಿದಂತೆ. ನನಗೆ ವರ್ತ್ ಅನಿಸಿದ್ದು, ಹೊಟ್ಟೆ ಫುಲ್ ತುಂಬ ತಿಂದ್ರಿ. ಚೆನ್ನಾಗಿದೆ. ಇವಾಗ ಹೋಗ್ತಾಯಿದ್ದೀರಿ ನಮ್ಮ ಮಿಸ್ಸಸ್ ಅವ್ರ ಮನೆ ಕಡೆ. ಟ್ರೈನಾಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 2 ದಿವಸ ನಾವು ಜರ್ನಿ ಮಾಡಿದ್ದು. ಸೋಮವಾರ ಮಧ್ಯಾಹ್ನ 1:15 ನಾವು ಟ್ರೈನ್ ಹತ್ತಿದ್ದು ಹೊರಗಡೆ. ಇವಾಗ ಆಚೆ ಬಂದಿರೋದು. ಇವಾಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಲೆಕ್ಕಾಚಾರ 1 ಗಂಟೆ ಅಂದ್ಕೊಳ್ಳಿ. 1 ಗಂಟೆ ಆಚೆ ಬಂದಿರೋದು ನಾವು ಟ್ರೈನಿಂದ. ಡೆಸ್ಟಿನಿ ಗಂಟ ಬಿಟ್ಟೈತೆ. ಸೊ ಹೋಗ್ತಾಯಿದ್ದೀನಿ, ನೋಡೋಣ ಅದೇನಾಗುತ್ತೋ ಏನು ಅಂತ ಹೇಳ್ಬಿಟ್ಟೆ. ಇವ್ರ ಮನೆ ಕಡೆ ಜಾಗ ಚೆನ್ನಾಗೈತೆ, ಸ್ವಲ್ಪ ಅಂದರೆ ಒಂಥರ 90s ಫೀಲ್ ಬರುತ್ತೆ ನೋಡಿ. ಈ ಗಲ್ಲಿಗಳು, ಈ ಚಿಕ್ಕ ಚಿಕ್ಕ ಮನೆ ಅಂಗಡಿಗಳು, ಈ ಥರ ಎಲ್ಲ ಒಳ್ಳೆ 90s ಫೀಲ್ ಥರ ಬರ್ತಾಯಿದೆ. ಈ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಒಂಥರ
ಬೇಜಾರಾಗಬೇಡಿ, ನಮ್ಮ ಮಿಸ್ಸಸ್ಸು ಹಿಂದಿ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟೆ. ಕನ್ನಡದಾಗ ಮಾತಾಡ ಬಲ್ಬಲ್ क्या बोलूं मैं? ಹೇಳ. नमस्कार. ನಮಸ್ಕಾರ. ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಇವಾಗ ಹೇಳ್ಬೇಕಂದ್ರೆ ಇಲ್ಲಿ ಬಂದಿದ್ದೀರಿ, ನೋಡೋಣ ಇಲ್ಲಿನ ಭಾಷೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಮಾಡಿ. ಇವಾಗ ಫುಲ್ಲು ಟಯರ್ಡು. ಇವಾಗ ಮೈಂಡಿಗೆ ಹಿಂಗೆ ಅಂತ ಇದೆ, 2 ಗಂಟೆ ಟ್ರೈನಾಗ ಎದ್ದಿದ್ದಕ್ಕೆ ಶೆಕೆ ಕಿತ್ಕೊಂಡು ಬರ್ತಾಯಿತ್ತು ಗುರು. ಸರಿ, ಜಾಸ್ತಿ ಲೆಂತ್ ಎತ್ಕೊಂಡು ಹೋಗೋದು ಬೇಡ, ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇವತ್ತೊಂದು ವಿಷಯ ಇಷ್ಟೇ. ಇವಾಗ ಇವ್ರ ಮನೆ ಕಡೆ ಹೋಗ್ತೀನಿ, ಏನೋ ಚೆನ್ನಾಗಿದ್ರೆ ಅದ್ರೂ ಇದ್ರಾಗ ಹಾಕೋಣ. ಆದರೆ ಎಂಡಿಂಗ್ ಇಲ್ಲ ಕೊಟ್ಬಿಡ್ತೀನಿ, ಯಾಕಂದರೆ ನಂಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಇರಲ್ಲ, ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಾನೇನು ಪ್ಲಾನ್ ಆಗ್ತಾಯಿದ್ದೀನಿ ಅಂದರೆ ಅವತ್ತು ಎಡಿಟ್ ಮಾಡೋಕೋಣ, ಇಲ್ಲಾಂದರೆ 1-2 ದಿವಸ ಬಿಟ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟಿರೋದು. ಶೆಕೆ ಹಿಡಿತೈತೆ ಗುರು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ 40 ಡಿಗ್ರಿ ನಡೀತೈತೆ. ಏನು ಮಾಡಿದ್ರು ಬೆಂಗಳೂರು ಪರ್ಫೆಕ್ಟ್ ಅಂದರೆ ನಮ್ಮ ಬೆಂಗಳೂರು, ಜೈ ಬೆಂಗಳೂರು. ನೋಡಿ ಫ್ರೆಂಡ್ಸ್, ಇದೇ ಇವ್ರ ಮನೆ ಟೆರೆಸ್ಸು, ಇದೆ ಇವ್ರ ಮನೆ ವ್ಯೂ. ಚೆನ್ನಾಗಿದೆ, ಒಂಥರ ಫುಲ್ಲು ಹಳ್ಳಿ ಏರಿಯಾ. ನಾನು ಇವಾಗ 5G ನೆಟ್ವರ್ಕ್ ಆಯ್ತಾಯಿದ್ದೀನಿ. 5G ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾಚಿಕೆನೂ ಆಗ್ತಿತ್ತು, ಹಿಂಗೆ ಮಾಡೋದು ವೀಡಿಯೋಸು ಅಂತ ಹೇಳ್ಬಿಟ್ಟು ಬರೀ ಹಂಗೆ ಟ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ಸದ್ಯಕ್ಕೆ 5G ನೆಟ್ವರ್ಕ್ ಬಗ್ಗೆ ಯೋಚನೆ ಮಾಡೋಣ.